ಫಿಲಂ ಫೇರ್ ಅವಾರ್ಡ್ ಈಗಾಗಲೇ ಭಾರಿ ಸೌಂಡನ್ನು ಮಾಡಿತ್ತು. ಕನ್ನಡದ ಒಂದಿಷ್ಟು ತಾರೆಯರಿಗೆ ಆ ಫಿಲಂ ಫೇರ್ ಅವಾರ್ಡ್ ಕೂಡ ಕೈ ಸೇರಿತ್ತು. ಆ ಖುಷಿಯಲ್ಲಿ ಇರಬೇಕಾದ್ರೇ ಇದೀಗ ಅದರ ಒಂದು ಮುಖಪುಟ ಬಿಡುಗಡೆಯಾಗಿದೆ. ಇದರಲ್ಲಿ ಕನ್ನಡದ ನಟರು ಯಾರಿಗೆ ಸಿಕ್ಕಿದೆ ಅವರನ್ನು ಸೇರಿಸಿಲ್ಲ ಅನ್ನುವಂಥ ನೋವನ್ನು ಒಂದಿಷ್ಟು ಅವರ ಫ್ಯಾನ್ಸ್ಗಳಾಗಿರ್ಬೋದು ಕನ್ನಡಿಗರು ಹೊರ ಹಾಕ್ತಾ ಇದ್ದಾರೆ. ಹಾಗಿದ್ರೆ ಈ ಫಿಲಂ ಫೇರ್ 70ನೇ ಫಿಲಂ ಫೇರ್ ಅವಾರ್ಡ್ನಲ್ಲಿ ನಡೆದಂತಹ ಆ ಒಂದು ಮುಖಪುಟದಲ್ಲಿ ಯಾಕೆ ಕನ್ನಡದ ನಟರ ಹೆಸರು ಮಿಸ್ ಆಯಿತು, ಏನಾಗಿದೆ ಆ್ಯಕ್ಚುಲಿ, ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ಫಿಲಂ ಫೇರ್ ಅವಾರ್ಡಿನ ಒಂದು ಆರ್ಗನೈಸೇಷನ್ ಸೌತ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಅದರ ನೇತೃತ್ವ ವಹಿಸಿರುವಂಥ ಕಮರ್ ಫ್ಯಾಕ್ಟ್ರಿ ಮುಖ್ಯಸ್ಥರಾಗಿರುವಂತಹ ಕಮರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ನೀವು ಕೂಡ ಒಬ್ಬ ನಿರ್ಮಾಪಕರು, ಕನ್ನಡ ಚಿತ್ರರಂಗವನ್ನು ತುಂಬ ಹತ್ತಿರದಿಂದ ಗೊತ್ತಿರುವವರು. ಸೊ ಪ್ರತಿ ವರ್ಷ ಫಿಲಂ ಫೇರ್ ಅವಾರ್ಡ್ ಅಂದರೆ ಸೌತ್ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನು ನೀವು ವಹಿಸ್ಕೊತಾ ಇದ್ರಿ, ಏನು ಸೌತ್ ಕಡೆಯಿಂದ ನಿಮ್ಮ ಇನ್ಚಾರ್ಜ್ ಇರ್ತಾ ಇತ್ತು. ಬಟ್ ಇವತ್ತು ಮುಖಪುಟ ಬಿಡುಗಡೆಯಾಗಿದೆ, ಅದರಲ್ಲಿ ಕನ್ನಡದ ನಟರ ಹೆಸರು ಅಥವಾ ಒಂದು ಪಿಕ್ಚರ್ಸ್ ಇಲ್ಲ, ಅವರ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಅನ್ನೋ ನೋವನ್ನು ಕನ್ನಡಿಗರು ಹೊರ ಹಾಕ್ತಿದ್ದಾರೆ. ಫಸ್ಟ್ ರಿಯಾಕ್ಷನ್ಸ್ ಏನು ಸರ್? ಮೇಡಮ್, ಸೊ ಫಸ್ಟು ನಿಮ್ಮ ರಿಯಾಕ್ಷನ್ ಹೇಳಬೇಕಂದ್ರೆ, ನಾವು ಇನ್ಚಾರ್ಜ್ ತೊಗೊಂಡು ಆಮೇಲೆ ಪಾರ್ಟ್ನರ್ ಆಫ್ ದ ಫಿಲ್ಮ್ ಫೇರ್ ಸೌತ್ ಆ್ಯಂಡ್ ಫ್ರಾಂಚೈಸಿ ಓನರ್ಶಿಪ್ ನಮ್ದಿರೋದ್ರಿಂದ ಇದು ನನಗೊಂಥರ ಬೇಸರ ಬಂತು. ಎಲ್ಲ ಯಾಕೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ. ಇದನ್ನು ಒಂದು ಕಲ್ಸೋಕ್ಕೆ ಮುಂಚೆ ನಮಗೊಂದು ಅಪ್ರೋಲ್ ತೊಗೊಳ್ತಾಯಿದ್ರು. ಈ ಸತಿ ಮಿಸ್ ಆಗಿದೆ ಅದನ್ನು ಅಪ್ರೋಲಲ್ಲಿ. ಯಾಕಂದರೆ ಯಾವತ್ತಿದ್ದಾಗಿಲ್ಲ, ಇದೇ ಫಸ್ಟ್ ಟೈಮ್ ಮಿಸ್ ಆಗಿರೋದು. ಪ್ರತಿ ಸತಿ ಆಗಿದ್ದರೆ ಅದು ನಾನು ನಮ್ಮ ತಪ್ಪಂತ ಹೇಳ್ಬೋದು. ಯಾಕಂದರೆ ನಾವು ಬೆಂಗಳೂರು ಮಾಡಿದಾಗ 67 ಇರ್ಬೋದು, 68 ಇರ್ಬೋದು, 69 ಇರ್ಬೋದು. ನಾವು ಯಾವಾಗ 3-4 ವರ್ಷದಿಂದ ಯಾವಾಗಿದ್ದೀವಿ ಕಂಟಿನ್ಯೂ ಎಲ್ಲದರಲ್ಲಿ ಬಂದಿದೆ. ಇದನ್ನು ನಾವು ಆಗಲೇ ಮಾತಾಡಿದ್ದೀವಿ. ಈಗ ಇಮ್ಮಿಡಿಯೇಟ್ ಅದೇನಿದೆ ಅದನ್ನು ಮಿಸ್ಟೇಕ್ನ ಏನಾಗಿದೆ ಅದನ್ನು ರಬ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ವಾಂಟೆಡ್ಲಿ ಏನು ನಾವು ಮಾಡ್ತಿರೋಲ್ಲ, ಅದೇನೋ ಎಲ್ಲೋ ಮಿಸ್ಟೇಕ್ ಆಗಿದೆ. ಇಫ್ ಯು ವಾಂಟ್ ಐ ಕ್ಯಾನ್ ಶೋ ಯು 2024 ಇದು. ಈ ಮ್ಯಾಗ್ಝಿನ್ ನೋಡ್ಬೋದು ನೀವು, ಕನ್ನಡದ ಎಲ್ಲರದ್ದು ಇದ್ದಾರೆ. ರಕ್ಷಿತ್ ಶೆಟ್ಟಿ ಅವ್ರನ್ನ ನೋಡ್ಬೋದು, ಇಲ್ಲಿ ಇದ್ದಾರೆ ಅವರು. ಓಕೆನಾ ಮೇಡಮ್? ಸೊ ಯಾರಿಗೇನು ಮಿಸ್ ಮಾಡಿಲ್ಲ ಇಲ್ಲಿ ನಾವು. ಯಾವುದಿದು 2024 ಅವಾರ್ಡಲ್ಲಿ ಆಗಿರೋದು ಅಕ್ಟೋಬರ್ 2024 ಅಕ್ಟೋಬರ್ಲಿ ಆಗಿರೋದು. ಆ್ಯಂಡ್ ಅಗೇನ್ 67 ಅವಾರ್ಡ್ ಫಂಕ್ಷನ್ ಮಾಡಿದಾಗ ಇಲ್ಲಿ ಬೆಂಗಳೂರಲ್ಲಿ ನಡೆದಾಗ ಇಲ್ಲಿ ನೋಡ್ಬೋದು ನೀವು, ಎಲ್ಲರೂ ಫೋಟೋ ಸಮೇತ ಧನಂಜಯ ಇದ್ದಾರೆ, ಇಲ್ಲೆಲ್ಲ ಈಕ್ವಲ್ ಆಗಿದ್ದಾರಲ್ಲ, ಎಲ್ಲೂ ನಾವು ಇದು ಮಾಡಿಲ್ಲ. ಇದೇನೋ ಮಿಸ್ಟೇಕ್ ಆಗಿದೆ, ಐ ಡು ಅಗ್ರಿ. ಅದಕ್ಕೆ ನಾವು ಅಲ್ಲಿನೂ ಆಗಲೇ ಮಾತಾಡ್ತಾಯಿದ್ವಿ. ಯಾಕಂದ್ರೆ ನನ್ನ ಪಾರ್ಟ್ನರ್ಶಿಪ್ ಇರೋದ್ರಿಂದ ಅಲ್ಲೇನು ಮಾಡಿದ್ದಾರೆ ಅಲ್ಲಿ, ಯಾಕಂದರೆ ಇದೆಲ್ಲ ಬಾಂಬೆಲಿ ಇದಾಗೋದು, ಅಲ್ಲೇನೂ ಮಿಸ್ಟೇಕ್ ಆಗಿದೆ. ಸೊ ಅದು ರೆಕ್ಟಿಫೈ ಮಾಡ್ತಿದ್ದಾರೆ ಅದನ್ನು. ಸರ್, ಈ ವಿಚಾರ ಗಮನಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ನೀವು ಆ ಟೀಮ್ ಅಂದರೆ ನಿಮ್ಮ ಕಮಿಟಿಯನ್ನು ಕಾಂಟ್ಯಾಕ್ಟ್ ಆದ್ರೆ ಏನು ಹೇಳ್ಕೊಂಡಿದ್ದೀರಾ ಈಗಾಗಲೇ? ಅಂದರೆ ನಾನು ಇದು ಬಂದ ತಕ್ಷಣ ಆ್ಯಕ್ಚುಲಿ ನಾನು ಅದ್ರ ಮೇಲೆ ಅವೇರ್ ಆಗಿರಲಿಲ್ಲ. ನಾನು ಬಂದ ತಕ್ಷಣ ನಾನು ಇಮಿಡಿಯೇಟ್ ಟೀಮ್ಗೆ ಇದು ಮಾಡಿದ್ವಿ. ಅಲ್ಲಿ ಟೀಮಲ್ಲಿ ಏನಂದರೆ ಮಿಸ್ಟೇಕ್ ಮಾಡ್ಕೊಂಡಿದ್ದೆ, ಮಿಸ್ ಆಗಿದೆ ಅದು. ಇದು ನಮ್ಮ ಕನ್ನಡದವ್ರು ಇನ್ನೂ ಬೇರೆಯವ್ರದ್ದು ಇಬ್ಬರು ಮಿಸ್ ಆಗಿದೆ ಅದು. ಸೊ ಇಮಿಡಿಯೇಟ್ ನೆಕ್ಸ್ಟ್ ಇಮಿಡಿಯೇಟ್ ಅಡಿಷನ್ನ ಇದು ಮಾಡ್ತಿದ್ದಾರೆ, ಮಾಡಿಬಿಟ್ಟು ಅದು ಹ್ಯಾಂಡ್ ಓವರ್ ಆಗುತ್ತೆ. ಸರ್, ಒಬ್ಬ ಕನ್ನಡಿಗರಾಗಿ ನೀವು ಅಥವಾ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕನಾಗಿ ಗುರುತಿಸ್ಕೊಂಡಿದ್ದೀರಾ. ನಿಮ್ಮ ತಂದೆ ಕಾಲದಿಂದಲೂ ಕನ್ನಡ ಚಿತ್ರರಂಗದಲ್ಲಿ ಇರುವವರು ನೀವು. ಕನ್ನಡಿಗರಿಗೆ ಈ ಥರ ಅವಮಾನ ಆಗೋದು ಎಷ್ಟು ಸರಿ, ಅನ್ಯಾಯ ಆಗುತ್ತೆ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಿಮ್ಮ ಒಪಿನಿಯನ್ ಏನು ಸರ್, ಕನ್ನಡಿಗರಿಗೆ ಈ ಥರ ಅನ್ಯಾಯ ಆದರೆ ಹೇಗೆ ಅಂತ? ಮೇಡಮ್, ಫಸ್ಟ್ ಪಾಯಿಂಟ್ ಆ್ಯಸ್ ಎ ಕನ್ನಡಿಗ ಆ್ಯಂಡ್ ಲೋಕಲ್ ಬಾಯ್ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ಕರ್ನಾಟಕದ ನಾವೇನೂ ಮಾಡಿದ್ರು ನಾವು ಫಸ್ಟ್ ಬೆಂಗಳೂರಿಂದನೇ ಮಾಡೋದು. ನಾನು ಕ್ರಿಕೆಟ್, ಬಾಲಿಂಗ್ ಆ್ಯಂಡ್ ಲಾಸ್ಟ್ ಟೈಮ್ ಹೇಳಿದಂಗೆ ಇದು ಫಿಲ್ಮ್ ಫೇರ್ ನಾನು ಬೆಂಗಳೂರಿಗೆ ಯಾಕೆ ತಂದೆ, ನಾನು ಇಲ್ಲಿವರೆಗೆ ಯಾರು ಮಾಡೋಕ್ಕಾಗದಿರೋದು ನಮ್ಮಿದಾಗ ನಾನು ಅದು ಖಂಡಿಸ್ತೀವಿ. ಎಲ್ಲೂ ನಾವು ಅನ್ಯಾಯನ ಆಗಿಲ್ಲ. ನೋಡಿ, ಇವೆಂಟಿಗೆ ಬಂದರು, ನೀವು ನೋಡಿರ್ಬೋದು, ಅವ್ರ ಪೋಸ್ಟ್ ಎಲ್ಲ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ, ಎಂಜಾಯ್ ಮಾಡಿದೆ ಅಂತ ಇಲ್ಲ. ಇದು ಒಂದೇನೋ ಎಲ್ಲ ಮಿಸ್ಟೇಕ್ ಆಗಿದೆ, ಎಲ್ಲೂ ನಾವು ಅನ್ಯಾಯನೂ ಆಗಿಲ್ಲ. ಮಿಸ್ಟೇಕ್ ಆಗಿದೆ. ಅನ್ಯಾಯ ಮಾಡಬೇಕು, ಅಲ್ಲಿ ಮಾಡಬೇಕಿತ್ತು. ಯಾವುದೋ ಈ ಬೇರೆ ಇವೆಂಟಲ್ಲಿ ನಿಂತ್ಕೊಂಡು ಒಬ್ಬರು ಸ್ಟೇಜ್ ಮೇಲೆ ಒಬ್ಬರು ನಟರು ಹೇಳ್ತಾರೆ, ಅದು ಅನ್ಯಾಯ. ಅದು ಯಾರೋ ನಮ್ಮಲ್ಲಿ ಅನ್ಯಾಯ ಆಗಿಲ್ಲ ಅಂತ ಹೇಳಿಲ್ಲ ಎಲ್ಲಿವರೆಗೂ. ಆಗಿದ್ರೆ ಅವ್ರು ಪೋಸ್ಟ್ ಹಾಕ್ಕೊತಾ ಇದ್ದೀರಾ ನಮ್ಮ ಕರೆಕ್ಟ್. ಪೋಸ್ಟ್ ಹಾಕಿದ್ರೆ ಪೋಸ್ಟಲ್ಲೇ ಬೈತಿದ್ರು ನಮ್ಮ ಬಗ್ಗೆ, ಅನ್ಯಾಯ ಹಿಂಗೆ ಆಗಿದೆ ಅಂತ ಹೇಳಿ. 1 ತಿಂಗಳು ಮುಂಚೆ ಹೇಳಿಲ್ಲ ಇದು. ಇವಾಗ ಮಿಸ್ಟೇಕ್ ಆಗಿದೆ, ನಾನು ಒಪ್ಕೊತಾ ಇದ್ದೀನಲ್ಲ, ಎಲ್ಲೂ ಮಿಸ್ಟೇಕ್ ಆಗಿದೆ ಇದು. ಸೊ ವಿ ರೆಕ್ಟಿಫೈ ದಟ್. ಇನ್ನು ಮುಂದೆ ಆಗಿದೆ ನೋಡ್ಕೊತೀವಿ ನಾವು ಇದನ್ನು. ಓಕೆ. ಸೊ ಶ್ರೀಮುರಳಿ, ಎಸ್ಪೆಷಲಿ ಶ್ರೀಮುರಳಿ ಫ್ಯಾನ್ಸ್ ಒಬ್ಬರು ಇದಕ್ಕೆ ಸಂಬಂಧಪಟ್ಟಂತೆ ಈ ಮುಖಪುಟ ಬಿಡುಗಡೆ ಆದ ತಕ್ಷಣ ಒಂದು ಕಮೆಂಟ್ ಹಾಕ್ತಾರೆ, ಈ ಥರ ಅನ್ಯಾಯ ಆಗಿರುತ್ತೆ. ಯಾಕಂದರೆ ಕನ್ನಡದಲ್ಲೇ ಸಾಕಷ್ಟು ಕಲಾವಿದರಿದ್ದಾರೆ, ಅವ್ರನ್ನ ಗುರುತಿಸಿಲ್ಲ ಅಂತ. ಆದ್ರ ಬೆನ್ನಲ್ಲೇ ಒಂದಿಷ್ಟು ಕನ್ನಡಿಗರು ಅಂದರೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಕನ್ನಡಕ್ಕೆ ಸಂಬಂಧಪಟ್ಟವರು ಈ ಥರ ಅನ್ಯಾಯ ಆಗ್ತಾ ಇದೆ ಅಥವಾ ಏನು ಅವಾರ್ಡ್ಗಳೀಗ ಬೇರೆ ಥರ ಮಾರ್ಪಾಡಾಗಿದೆ, ಇಂತಹ ಮಾತುಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ಸ್ ಏನು ಸರ್? ಮೇಡಮ್, ಈಗ ನನಗೂ ನೆನ್ನೆ ಒಂದು ಕಡೆ ಗೊತ್ತಾಯಿತು, ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದೀನಿ. ಅವ್ರು ಬಂದು ನೋಡಿದ್ದಾರೆ ಏನಾದರೂ. ಇವಾಗ ನೀವೇ ಲಾಸ್ಟ್ ಟೈಮ್ ನಾನು ಮಧ್ಯದ ಒಂದು ರಿಯಾಕ್ಷನ್ ಕೊಟ್ಟಾಗ, ಒಂದು ಇಂಟರ್ವ್ಯೂ ಮಾಡಿದಾಗಲೂ ಹೇಳಿದ್ವಿ, ನೀವೇ ಅಪ್ರಿಷಿಯೇಟ್ ಮಾಡಿದ್ರಿ ಎಲ್ಲರಿಗೂ ಇದಾಗಿದೆ ಅಂತೇಳಿ. ಯಾರಿಗೇನು ಅನ್ಯಾಯ ಆಗಿದೆ, ಯಾರಿಗೇನು ಜಸ್ಟಿಫೈ ಮಾಡಬೇಕು ಅದು ಮಾಡ್ತಾಯಿದ್ದೀವಿ. ಏನು ನೋಡಿದ್ದಾರೆ, ದುಡ್ಡು ತೊಗೊಳ್ತಿರೋದೇನೋ ನೋಡಿದ್ದಾರೆ ಇವರು, ಯಾರು ನೋಡಿಲ್ಲ. ಸುಮ್ಮನೆ ಅದು ಮಾತಾಡೋದಕ್ಕಿಂತ ಏನು ಉಪಯೋಗ ಇಲ್ಲ. ಸೋಷಿಯಲ್ ಮೀಡಿಯಾ ಈಗೇನು ನೀವು ಪ್ಯಾಪರೈಸಸ್ ಇದ್ದಾರಲ್ಲ, ಇವರೆಲ್ಲ ದುಡ್ಡು ತೊಗೊಂಡು ಮಾಡೋರು ಎಲ್ಲರೂ. ದೇ ಆರ್ ನಾಟ್ ಎ ಜೆನ್ಯೂನ್ ಪೀಪಲ್. ಅವ್ರ ಮೇಲೆ ನಾವು ಕೇಸು ಹಾಕಿದ್ದೀವಿ, ಡೆಫಮೇಷನ್ ಕೇಸು ಕಳಿಸ್ತಾ ಇದೀವಿ ನಾವು.
ಓಕೆ ನಮ್ಗೆ ಗೊತ್ತಿರುತ್ತೆ ಏನು ನಮ್ಮ ನೋವಿದೆ ಅಂತಿಲ್ಲ. ಯಾರೋ ಒಂದು ಕೂತ್ಕೊಂಡು ಯಾವುದೋ ಒಂದು ಇನ್ಸ್ಟಾಗ್ರಾಮು ಒಂದು ಫೇಸ್ಬುಕ್ ಓಪನ್ ಮಾಡ್ಕೊಂಡು ಕೂತ್ಕೊಂಡು ಅದು ಬರೆಯೋದಲ್ಲ. ಏನೀಗ ಪೇಪರೈಸಸ್ ಇದ್ದಾರೆ ಅದನ್ನು ಇದು ಮಾಡಲೇಬೇಕು. ನಾವು ಕೋರ್ಟಲ್ಲೂ ಕೇಸ್ ಹಾಕ್ತಾಯಿದ್ದೀವಿ, ಪೊಲೀಸು ಕಂಪ್ಲೇಂಟ್ ಮಾಡಿದ್ದೀವಿ ನಾವು. ಯಾರು ಅದು ಬರೆದಿದ್ದಾರೆ ದೇ ಟು ಗಿವ್ ದ ಜಸ್ಟಿಫಿಕೇಷನ್. ಅವ್ರು ಬಂದು ನೋಡಿದ್ದಾರೆ ಅವನು ದುಡ್ಡು ಇಸ್ಕೊಂಡಿರೋದು. ಅವರೊಂದು ಆಫೀಸ್ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳಿ, ದುಡ್ಡು ಹಾಕ್ಲಿ ಅವ್ರು ಕೋಟ್ಯಾಂತರ ರೂಪಾಯಿ, ಅದು ನೋವು ಗೊತ್ತಿರುತ್ತೆ. ಯಾರೋ ಒಂದು 2,000 3,000 ಕೊಡ್ತಾರೆ ಈ ಯೂಟ್ಯೂಬರ್ಸ್ಗೆ, ಈ ಸೋಷಿಯಲ್ ಮೀಡಿಯಾಸ್ವ್ರಿಗೆ ಅಂತ ಅವ್ರು ಬರೀತಿದ್ದಾರೆ. ಅದನ್ನೆಲ್ಲ ಅದಕ್ಕೆ ನಾವು ಇದು ಮಾಡಲ್ಲ. ಅದಕ್ಕೆ ನಮ್ಮ ಲೀಗಲ್ ಟೀಮ್ ಇದೆ. ವಿ ಗಿವನ್ ದ ಕೇಸ್ ಟು ಪೊಲೀಸ್ ನಾವು, ದೇ ವಿಲ್ ಟೇಕ್ ದ ಲೀಗಲ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್ ಆ್ಯಂಡ್ ಲೆಟ್ ಇಟ್ ಗೋ ಟು ಕೋರ್ಟ್. ಆಮೇಲೆ ಡೆಫಮೇಷನ್ ಕೇಸ್ ನಾನು ಹಾಕ್ತಿದ್ದೀನಿ ಅವ್ರ ಮೇಲೆ. ನಾವು ಸುಮ್ಮನೆ ಕೂತ್ಕೊಳ್ಳೋಣ. ನನ್ನ ಕಂಪ್ನಿಗೆ ಡ್ಯಾಮೇಜ್ ಮಾಡಿದ್ದಾರೆ ಅವರು, ನೋಡಿದಾರ ಬಂದು ಇಲ್ಲ. ಆಮೇಲೆ ನೀವು ಹೇಳಿದ್ರಿ ಅನ್ಯಾಯ ಯಾರಿಗೂ ನಾವು ಮಾಡಿಲ್ಲ. ಇದೇನೋ ಒಂದು ತಪ್ಪಾಗಿದೆ ಅದನ್ನು ತಿದ್ಕೊತಾ ಇದ್ದೀವಿ, ಅದನ್ನ ಒಪ್ಕೊತೀವಿ. ಎಲ್ಲೋ ಮಿಸ್ಟೇಕ್ ಆಗಿದೆ ಅನ್ನೋ ಒಪ್ಕೊಂಡಾಗ ಅದನ್ನು ನಾವು ಒಪ್ಕೊತಿದ್ದೀವಿ. ಯಾಕೆ ನಮಗೂ ನೋವಿದೆ, ನಮ್ಮ ಒಂದು ಮಿಸ್ ಆಗಿದೆ ಅಂತೇಳಿ. ಅದು ಬಿಟ್ಟು ಬೇರೆ ಯಾವುದು ಇದು ಮಾಡಿಲ್ಲ. ಈ ಥರ ಅಪ್ರೂವಲ್ ಪ್ರತಿ ಸಲ ಕೊಡ್ತಾರೆ, ನಿಮ್ಮಲ್ಲಿ ಚೆಕ್ ಮಾಡಿಸ್ತಾರೆ. ಈ ಸಲ ಯಾಕೆ ಮಿಸ್ ಆಯಿತು ಸರ್? ಅಂದರೆ ಕನ್ನಡದವರನ್ನು ಹಾಕುವಲ್ಲಿ ಅಥವಾ ಒಂದು ಮುಖಪುಟವನ್ನು ನಿಮಗೆ ಕಳಿಸೋ ಮುಂಚೆ ಅಥವಾ ಒಂದು ರೆಫರಲ್ ಅಂತ ಕಳಿಸ್ಕೊಡ್ತಾರೆ, ನೀವು ಆ್ಯಸ್ ಎ ಪಾರ್ಟ್ನರ್ ಆಗಿ ಇರೋದ್ರಿಂದ ನಿಮಗೆ ಯಾಕೆ ಮಿಸ್ ಮಾಡಿದರು ಈ ಸಲ? ಇಲ್ಲ, ನಾನು ಔಟ್ ಆಫ್ ಇದ್ದೆ, ನಂದು ಸ್ವಲ್ಪ ಫೋನ್ಸ್ ರೀಚ್ ಇದ್ದಿಲ್ಲ, ಅದೇ ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ನಾನು ಆಚೆ ಇದ್ದರೆ ಫೋನ್ ರೀಚ್ ಆಗಿರಲಿಲ್ಲ ಅವ್ರಿಗೆ, ಸ್ವಲ್ಪ ಹಿಲ್ ಸ್ಟೇಷನಲ್ಲಿ. ಅದರಿಂದ ತೊಂದರೆ ಆಯಿತು, ಇಲ್ಲ ಇದು ತೊಂದರೆ ಆಗ್ತಾಯಿದ್ದಿಲ್ಲ. ನಾನು ಹೇಳ್ತೀವಲ್ಲ, ನಾನು ಫೋನ್ ರೀಚ್ ಇಲ್ಲದ್ರೆ ಪ್ರಾಬ್ಲಮ್ ಆಗಿರೋದು ಇದು. ಇಲ್ಲ ನಮಗೆ ಇದು ಇಷ್ಟು ವರ್ಷ ಆಗಿರೋ ಇವಾಗ ಆಗಿದೆ ಅಂದರೆ ವಾಂಟೆಡ್ಲಿ ಏನು ಮಾಡಿಲ್ಲ, ಮಿಸ್ಟೇಕ್ ಆಗಿದೆ ಅಂತ ಒಪ್ಕೊತಾ ಇದ್ದೀವಿ. ವಿಲ್ ರೆಕ್ಟಿಫೈದ್. ಅದು ನೋಡಿ ಅವ್ರ ಜೊತೆ ಇನ್ನೂ ತುಂಬ ಹೀರೋಯಿನ್ಸ್ ಬಂದಿಲ್ಲ ಅದರಲ್ಲಿ, ಸೊ ಎಲ್ಲ ಬರುತ್ತೆ ಅದರಲ್ಲಿ. ಓಕೆ ಸರ್, ಫೈನಲಿ ಕನ್ನಡ ಚಿತ್ರರಂಗದಿಂದ ಪ್ರಶಸ್ತಿಯನ್ನು ಪಡೆದಿರುವಂಥ ಅಷ್ಟು ನಟ ನಟಿಯರಿಗಾಗಿರ್ಬೋದು ಅಥವಾ ಮ್ಯೂಸಿಕ್ ಡೈರೆಕ್ಟರಿಗಾಗಿರ್ಬೋದು, ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನೋಡಿ ಮೇಡಮ್, ಎಲ್ಲರೂ ಪ್ರತಿ ವರ್ಷ ನೀವು ಮೊನ್ನೆನೂ ನೀವು ನನಗೆ ಒಂದು ಅಪ್ರಿಷಿಯೇಷನ್ ಇದೆ, ಈ ಸತಿ ಒಳ್ಳೆ ಇದಾಗಿದೆ, ಸೆಲೆಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳಿ. ಸೊ ನಾವು ಸ್ಟಾರಿಗೆ ನೋಡಿಲ್ಲ, ನಾವೆಲ್ಲ ಕ್ರಿಟಿಕ್ಸ್ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕ್ರಿಟಿಕ್ಸಲ್ಲಿ ನೋಡಿರ್ಬೋದು, ಹೊಸಬ್ರಿಗೆ ಬಂದರು, ಸೀರಿಯಲಿಂದನೂ ಬಂದಿರೋರ್ಗೆ ಅವಾರ್ಡ್ ಬಂದಿದೆ ಇದರಲ್ಲಿ. ಓಕೆ ಮೇಡಮ್, ಹೊಸಬ್ರಿಗೆ ಅವಾರ್ಡ್ಗಳು ಸಿಕ್ಕಿದೆ. ಕ್ರಿಟಿಕ್ ಅವಾರ್ಡ್ ಹೊಸಬ ಒಂದು ಹೀರೋ ಹೋಗಿದೆ, ಕ್ರಿಟಿಕ್ ಅವಾರ್ಡ್ಸ್ ಅಂತೇಳಿ. ಕರೆಕ್ಟಾ? ಕೊಡೆ ನಾವು ಸ್ಟಾರಿಗೆ ಕರಿಬೇಕಂದ್ರೆ ಕರಿಬೋದಿತ್ತಲ್ಲ ನಾವು. ನಮ್ದು ಹಂಗೆ ಮಾಡಿಲ್ಲ, ಕ್ರಿಟಿಕ್ಸ್ ಮೇಲೆ ಹೋಗ್ತೀವಿ ನಾವೆಲ್ಲ. ಒಂದು ಪಿಕ್ಚರ್ ಬಾಕ್ಸ್ ಆಫೀಸ್ ಹಿಟ್ ಆಯಿತು, ಅದು ನೋಡಿಲ್ಲ ನಾವು. ಕ್ರಿಟಿಕ್ಸ್ ಅವಾರ್ಡ್ಸ್ ಯಾರಿಗೆ ಹೋಗುತ್ತೆ ಅವ್ರು ಜಸ್ಟಿಫೈಸ್ ಮಾಡ್ತಿದ್ವಿ ನಾವು. ಈಗ ನಮ್ಮ ಸ್ಟಾರ್ ಬಂದು ದೊಡ್ಡದಾಗಿದೆ, ಅದು ಯಾರೋ ಬೇರೆ ಇವೆಂಟ್ಸ್ ಮಾಡ್ಬೋದು ಅಷ್ಟೇ. ಅವ್ರು ಸ್ಟಾರ್ಗೋಸ್ಕರ ಕರೆಯೋಕ್ಕೋಸ್ಕರ ಮಾಡ್ತಾಯಿರೋದು. ನಾವು ಆ ಥರ ಏನೂ ಮಾಡಲ್ಲ ಮೇಡಮ್. ಏನಿದೆ ಅದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಹೋಗೋದು ಎಲ್ಲರಿಗೂ. ಆಮೇಲೆ ಏನು ಹೇಳ್ತೀವಿ ಅಂದರೆ, ಯಾರು ಗೊಂದಲದಲ್ಲಿ ಇದಾಗಬೇಡಿ. ಇದು ಒಂದು ಮಿಸ್ಟೇಕ್ ಆಗಿರೋದು ಅಷ್ಟೇ. ಫಿಲ್ಮ್ ಫೇರ್ ಇದೇ ಫಸ್ಟ್ ಟೈಮ್. ಇದಕ್ಕೆ ಮುಂಚೆ ಯಾವತ್ತೂ ಫಿಲ್ಮ್ ಫೇರ್ ಮೇಲೆ ಫಿಂಗರ್ ಆಗಿಲ್ಲ. ಇದೊಂದೇ ಮಿಸ್ಟೇಕ್ ಆಗಿದೆ. ಇನ್ನು ಮುಂದೆ ಆಗದೆ ನಾವು ನೋಡ್ಕೊತೀವಿ, ಅದು ನನ್ನ ಗ್ಯಾರಂಟಿ ಮೇಡಮ್. ಈಗ ಒಂದು ಮುಖಪುಟ ರಿಲೀಸ್ ಆಗಿದೆ, ಬಟ್ ಚೇಂಜಸ್ ಆಗಿ ಕನ್ನಡ ನಟರು ಇರುವಂತಹ ಮುಖಪುಟ ಮತ್ತೆ ಬರುತ್ತಾ ಅಥವಾ ಚೇಂಜಸ್ ಬರುತ್ತೆ ಮೇಡಮ್? ಬರುತ್ತೆ. ನಾನು ಮಾಡ್ಬಿಟ್ಟು ನೆಕ್ಸ್ಟ್ ಎಡಿಷನ್ ಮಾಡಿಸ್ಕೊಡ್ತೀನಿ ಎಲ್ಲ. ಅದನ್ನು ಏನಾಗಿದೆ, ಯಾಕಂದ್ರೆ ನಮ್ಮವ್ರಿಗೆ ಹರ್ಟ್ ಆಗಬಾರ್ದು. ಅದು ಅವ್ರೇನಿದೆ ನಮ್ಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಡೈರೆಕ್ಟಾಗಿ. ಸೊ ಈಗ ಯಾರೋ ಒಬ್ಬರು ಫ್ಯಾನ್ಸ್ ಹೇಳೋದು ಸಹಜ, ಯಾಕಂದರೆ ಅವ್ರ ಹೀರೋಸ್ ಆಗಿದಾಗ ಅದು ರಿಯಾಕ್ಟ್ ಮಾಡೋದೇನು ತಪ್ಪಿಲ್ಲ ಅಂತ ಹೇಳ್ತೀನಿ ನಾನು. ಅದನ್ನು ಇಟ್ಕೊಂಡು ಬೇರೆಯವ್ರ ಪೇಪರೈಸಸ್ ಇದ್ದಾರಲ್ಲ, ಅದನ್ನು ಮ್ಯಾನಿಪ್ಯುಲೇಟ್ ಮಾಡಿ ನಮ್ಮ ಬಗ್ಗೆ ಕೆಟ್ಟದಾಗ ಬರೆಯೋದಿರ್ಬೋದು, ಅದೆಲ್ಲ ಇರ್ಬೋದು. ಅದು ಬಿಟ್ಬಿಡ್ಬೇಕು ಅದನ್ನೆಲ್ಲ. ಬಿಕಾಸ್ ಲೀಗಲ್ ಇಸ್ ವೆರಿ ಸ್ಟ್ರಾಂಗ್ ಟುಡೇ. ಐ ಆಮ್ ಗಿವಿಂಗ್ ಡೈರೆಕ್ಟ್ ವಾರ್ನಿಂಗ್ ಟು ದೆಮ್. ಮಾತಾಡೋದು ದೊಡ್ಡ ವಿಷಯ ಅಲ್ಲ. ಯು ಶುಡ್ ಪ್ರೂವ್ ದಟ್ ಅದರ್ ವಿ ಆರ್ ರಾಂಗ್ ಆರ್ ರೈಟ್ ಅಂತೇಳಿ. ಏನೋ ರಾಂಗ್ ಇದ್ದೀವಿ, ಮಿಸ್ ಆಗಿದೆ ಅಂತ ಒಪ್ಕೊತಾ ಇದ್ದೀವಿ. ಅದರ ಬೇರೆ ಥರ ಬರೆದಿದ್ದಾರಾ, ದೇ ಹ್ಯಾವ್ ಟು ಪ್ರೂವ್. ಅದಕ್ಕೆ ಈಗ ಹೀರೋಯಿನ್ಸ್ ಎಲ್ಲ ಸಿಟ್ಟು ಬಿದ್ದಿರೋದ್ರ ಮೇಲೆ. ದೇ ಆರ್ ವಾಟ್ ದೇ ಆರ್ ಟುಡೇ ಇಂಡಸ್ಟ್ರಿ ಸ್ಟ್ಯಾಂಡಿಂಗ್ ಟು ಬ್ಯಾನ್ ದೆಮ್. ಯು ವಿಲ್ ಸ್ಟ್ಯಾಂಡ್ ಫಾರ್ ದಟ್ ಆಲ್ಸೋ ಟು ಬ್ಯಾನ್ ದಿಸ್ ಪೀಪಲ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಕಮರ್ ಫ್ಯಾಕ್ಟ್ರಿಯ ನೇತೃತ್ವದಲ್ಲಿ ಅವರ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇದ್ದಂಥ ಫಿಲಮ್ ಫೇರ್ ಅವಾರ್ಡ್ ಏನಿತ್ತು, ಈ ಬಾರಿಯೂ 70ನೇ ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿತ್ತು. ಆದರೆ ಆ ಒಂದು ಫಿಲಮ್ ಫೇರ್ನ ಮುಖಪುಟ ರಿಲೀಸ್ ಆಗಿದೆ, ಅದರಲ್ಲಿ ಕನ್ನಡದ ನಟರ ಹೆಸರಿಲ್ಲ ಅನ್ನುವಂಥದ್ದು ಒಂದು ಬೇಸರವನ್ನು ಕನ್ನಡಿಗರು ಹೊರಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮರ್ ಅವರು ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಎಲ್ಲೋ ಆ ಒಂದು ಮಿಸ್ಟೇಕಿಂದ ಈ ಥರ ಆಗಿದೆ, ಖಂಡಿತವಾಗಿ ಇದು ಮೊದಲೇ ಬಾರಿ ಈ ಥರ ಒಂದು ಫಿಲಮ್ ಫೇರ್ ಅವಾರ್ಡಲ್ಲಿ ಆಗಿರುವಂಥದ್ದು, ಇದನ್ನು ಸರಿಪಡಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಅನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.